ಮಾತಾಡ್ತಿಲ್ವಾ? ಯಾರು ಮಾತಾಡ್ತಿಲ್ವಾ? ನಿಮ್ಮ ಹೆಸರೇನು? ನಿಮ್ಮ ಅಮ್ಮನ ಹೆಸರು? ರಂಜು. ಅಪ್ಪನ ಹೆಸರು? ಅಪ್ಪನ ಹೆಸರು? ಅಣ್ಣನ ಹೆಸರು? ಹಾಂ ಸರಿ. ಇನ್ನೇನು? ಹಾಂ ಆಯಿತು. ಆಮೇಲೆ ಹಾಂ ಹೋಗ್ತೀಯ ಆಟ ಆಡೋಕ್ಕೆ? ಹಾಯ್, ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಹೊಸದಾಗಿ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದು ತುಂಬ ದಿನದ ಒಂದು ಕನಸು ಅಂತಲೇ ಹೇಳ್ಬೋದು. ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದು ರವಿ ರಂಜು ಯೂಟ್ಯೂಬ್ ಚಾನಲ್. ನನ್ನ ಹೆಸರು ರಂಜಿತಾ. ಸೊ ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಡೈಲಿ ಕುಕ್ಕಿಂಗ್ ವ್ಲಾಗ್ಸ್, ಡೈಲಿ ರುಟೀನ್ ಆ್ಯಂಡ್ ಟ್ರಾವೆಲಿಂಗ್ ವ್ಲಾಗ್ಸ್ ಇದನ್ನು ಅಪ್ಲೋಡ್ ಮಾಡ್ತಿದ್ದೀನಿ. ಇದುವರೆಗೂ ನಾನು 30ರಿಂದ 32 ವೀಡಿಯೋಸ್ನ, ಶಾರ್ಟ್ಸ್ ಮತ್ತು ಲೆಂತಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ತುಂಬ ಜನ ವ್ಯೂವರ್ಸ್ ಆಗಲಿ ಸಬ್ಸ್ಕ್ರೈಬರ್ಸ್ ಆಗಲಿ ಇಲ್ಲ ನಮಗೆ. ಯಾಕಂದರೆ ನಾನು ಲೆಂತಿ ವೀಡಿಯೋನ ಆದಷ್ಟು ಅಪ್ಲೋಡ್ ಮಾಡಿಲ್ಲ. ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಜಸ್ಟ್ ಶಾರ್ಟ್ಸ್ಗಳನ್ನ, ಮಿನಿ ವ್ಲಾಗ್ಗಳನ್ನ ಅಪ್ಲೋಡ್ ಮಾಡ್ತಿದ್ದೀನಿ ಅಷ್ಟೇ. ನನ್ನ ಒಂದು ಮಿನಿ ವ್ಲಾಗ್ಸು ಮತ್ತು ಶಾರ್ಟ್ಸ್ನಲ್ಲಿ ನಾನು ಆದಷ್ಟು ಸಾಂಗ್ಸ್ನ ಸೆಟ್ ಮಾಡಿ ಒಂದು ಅಪ್ಲೋಡ್ ಮಾಡ್ತಿದ್ದೀನಿ ವೀಡಿಯೋಸ್ನ. ವಾಯ್ಸ್ ಓವರ್ ಕೊಟ್ಟಿಲ್ಲ. ಯಾಕಂದರೆ ಲೆಂತಿ ವೀಡಿಯೋಸ್ಗಾದರೆ ವಾಯ್ಸ್ ಓವರ್ ಕೊಟ್ವಿ, ಬಟ್ ಶಾರ್ಟ್ಸ್ಗೆಲ್ಲ ವಾಯ್ಸ್ ಓವರ್ ಕೊಡೋದಕ್ಕೆ ನಮಗೇನೋ ಒಂಥರ ಅನ್ನಿಸ್ತು ಅನ್ನೋ ಕಾರಣಕ್ಕೋಸ್ಕರ ನಾವು ವಾಯ್ಸ್ ಓವರ್ ಕೊಡ್ದೇ ವೀಡಿಯೋಸ್ಗೆ ಸಾಂಗ್ನೇ ಸೆಟ್ ಮಾಡಿದ್ದೀವಿ. ಸೊ ತುಂಬಾ ಕೆಲವೊಂದು ವೀಡಿಯೋಸು ವ್ಯೂವರ್ಸ್ ಆಯಿತು, ಕೆಲವೊಂದು ವೀಡಿಯೋಸಲ್ಲಿ ವ್ಯೂವ್ಸ್ ಬಂದಿಲ್ಲ ನಮಗೆ. ಓಕೆ, ಎಲ್ಲನೂ ಜನಕ್ಕೆ ಇಷ್ಟ ಆಗಲೇಬೇಕು ಅಂತ ಏನಿಲ್ವಲ್ಲ. ಸೊ ಅವ್ರಿಗೆ ಇಷ್ಟ ಆಗೋದನ್ನ ವಾಚ್ ಮಾಡ್ತಾರೆ, ಇಲ್ಲ ಅಂದರೆ ಇಲ್ಲ. ಸೊ ನಾನು ಆದಷ್ಟು ಒಳ್ಳೊಳ್ಳೆ ಕಂಟೆಂಟ್ನ ಒಂದು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಇಷ್ಟ ಆಗೋ ಥರ ಕಂಟೆಂಟ್ಗಳನ್ನ ನಾನು ಕೊಡೋದಕ್ಕೆ ಇಷ್ಟಪಡ್ತೀನಿ. ನಾವು ಮಾಡೋ ಒಂದು ಕಂಟೆಂಟು ನಿಮ್ಗಳಿಗೆ ಇಷ್ಟ ಆದ್ರೇ ಅಲ್ವಾ ನೀವು ಫಾಲೋ ಮಾಡೋದು ನಮ್ಮನ್ನು, ಮತ್ತು ನಮಗೂ ವ್ಯೂವರ್ಸ್ ಆಗೋದಕ್ಕೆ ಸಾಧ್ಯ. ಸೊ ಮುಂದೆ ಆದ್ರೂ ಒಳ್ಳೊಳ್ಳೆ ಕಂಟೆಂಟ್ನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇವಾಗ ಹೊಸ್ದಾಗಿ ನಾನು ಸ್ಟಾರ್ಟ್ ಮಾಡಿರೋದ್ರಿಂದ ಯೂಟ್ಯೂಬ್ ಚಾನಲ್ನ, ನನಗೆ ಅದ್ರ ಬಗ್ಗೆ ಇನ್ನೂ ಅಷ್ಟಾಗಿ ಏನೂ ಗೊತ್ತಿಲ್ಲ. ನಾನು ಇವಾಗ ಸ್ವಲ್ಪ ಎಲ್ಲ ತಿಳ್ಕೊಂಡು ನಾನು ಮಾಡ್ತಿರೋದು. ಸೊ ಗೊತ್ತಿರೋರು ಹೆಲ್ಪ್ ತೊಗೊಂಡು ನಾನು ವೀಡಿಯೋಸ್ ಯಾವ ಥರ ಮಾಡೋದು, ಆ ವೀಡಿಯೋಸ್ಗೆ ಯಾವ ರೀತಿ ವೀಡಿಯೋಸ್ನ ಎಡಿಟಿಂಗ್ ಮಾಡಬೇಕು, ಆ ಎಡಿಟಿಂಗ್ ಮಾಡೋದಕ್ಕೆ ಯಾವ ಆ್ಯಪ್ ಯೂಸ್ ಮಾಡಬೇಕು, ಯಾವ ಆ್ಯಪ್ನಲ್ಲಿ ಯಾವ ರೀತಿ ಎಡಿಟಿಂಗ್ ಮಾಡಬೇಕು, ಎಡಿಟಿಂಗ್ ಆದಮೇಲೆ ಅದಕ್ಕೆ ಯಾವ ರೀತಿ ವಾಯ್ಸ್ ಓವರ್ ಕೊಡಬೇಕು, ಪ್ರತಿಯೊಂದೂ ನಾನು ಹಂತವಾಗಿ ಕಲಿತ್ಕೊಂಡು ಮಾಡ್ತಿರೋದು. ಸೊ ಹಂಗಾಗಿ ಸ್ವಲ್ಪ ಕಷ್ಟ ಆಗ್ತಿದೆ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ. ಅದಕ್ಕೋಸ್ಕರನೇ ನಾನು ಟೈಮ್ ತೊಗೊಂಡು ನಿಧಾನವಾಗಿಯೇ ಎಲ್ಲನೂ ಕಲಿತು ಮಾಡ್ತಿದ್ದೀನಿ. ಸೊ ಮುಂದೆ ಆದ್ರೂ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಡ್ತೀನಿ. ನಮಗೆ ಒಂದು ನಾವು ಮಾಡೋ ವೀಡಿಯೋಸ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತೀವಿ. ಸೊ ನೀವು ಆ ರೀತಿ ನೋಡಿದಾಗಲೇ ನಮಗೂ ಅದು ವಾಚ್ ಅವರ್ ಅನ್ನೋದು ಒಂದು ಕಂಪ್ಲೀಟ್ ಆಗುತ್ತೆ. ಸೊ ವಾಚ್ ಅವರ್ ಕಂಪ್ಲೀಟ್ ಆಗೋದ್ರ ಜೊತೆಗೆ ನಾವು ಕೊಡೋ ಕಂಟೆಂಟ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಅದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಒಂದು ಪೇಜ್ನ ಫಾಲೋ ಮಾಡಿ, ನಮಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀವಿ. ನಿಮ್ಮ ಒಂದು ಪ್ರೀತಿ, ಸಹಕಾರ, ಬೆಂಬಲ ನಮಗೆ ಸದಾ ಬೇಕು. ಯಾಕಂದರೆ ನಾವು ಏನೇ ಕಷ್ಟಪಟ್ಟರೂ ಅದಕ್ಕೆ ಪ್ರತಿಫಲ ಅಂತ ಸಿಗೋದು ಅದು ನಿಮ್ಮಿಂದ ಮಾತ್ರನೇ. ನಿಮ್ಮಿಂದ ನಾವು ಏನೇ ಕಷ್ಟಪಡ್ತೀವಿ ಅಂದರೂ ನಮ್ಮೊಬ್ಬರಿಂದ ಅದು ಸಾಧ್ಯ ಆಗೋದಿಲ್ಲ. ಅದು ಸಾಧ್ಯ ಆಗಬೇಕಂದ್ರೆ ಅದಕ್ಕೆ ನೀವುಗಳು ಮನಸ್ಸು ಮಾಡಬೇಕು. ನಿಮ್ಮ ಒಂದು ಬೆಂಬಲನೇ ನಮಗೆ ಒಂದು ಧೈರ್ಯ ಅಂತ ಹೇಳ್ಬೋದು. ಸೊ ನಾವು ಕಷ್ಟಪಡೋದನ್ನ ಪಡ್ತೀವಿ, ಬಟ್ ನಾವು ಪಟ್ಟಿರೋ ಕಷ್ಟಕ್ಕೆ ಪ್ರತಿಫಲ ಅಥವಾ ಅದಕ್ಕೆ ಒಂದು ಪ್ರತಿಫಲ ಸಿಗಬೇಕಂದ್ರೆ ಅದು ನಿಮ್ಮಿಂದನೇ. ನಾವು ನಿಮಗೆಲ್ಲ ಇಷ್ಟ ಆಗೋ ರೀತಿನೇ ಕಂಟೆಂಟ್ನ ಮಾಡೋದಕ್ಕೆ ಇಷ್ಟಪಡ್ತೀವಿ. ಸೊ ನಾನು ಇದುವರೆಗೂ ಒಂದು ಇಂಟ್ರಡಕ್ಷನ್ ವೀಡಿಯೋನ ಮಾಡಿರಲಿಲ್ಲ. ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ 1 ಮಂತ್ ಆಗ್ತಾ ಬಂತು. ಇನ್ನು
ಇಂಟ್ರಡಕ್ಷನ್ ವಿಡಿಯೋ ಮಾಡಿಲ್ಲದೆ ಇರೋ ಕಾರಣ ಇವತ್ತು ಮಾಡ್ತಿದ್ದೀನಿ. ಸೊ ನಾನು ರಂಜಿತಾ ಅಂತ, ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದು ರವಿ ರಂಜು ಯೂಟ್ಯೂಬ್ ಚಾನಲ್. ಸೊ ನಾವು ಬೆಂಗಳೂರಿನಲ್ಲೇ ಸದ್ಯಕ್ಕೆ ಇರೋದು. ನಾವು ಮನೆಯಲ್ಲಿ ನಾನು, ನಮ್ಮ ಹಸ್ಬೆಂಡು, ನನ್ನ ಮಕ್ಕಳು 4 ಜನ ಇದ್ದೀವಿ. ಸೊ ನಾನು ಹೌಸ್ ವೈಫ್ ಅಂತಲೇ ಹೇಳ್ಬೋದು. ಮುಂಚೆ ಎಲ್ಲ ನಾನು ಜಾಬ್ ಮಾಡಿದ್ದೀನಿ, ವರ್ಕ್ ಮಾಡಿಲ್ಲ ಅಂತ ಹೇಳ್ತಿಲ್ಲ. ಬಟ್ ನನ್ನ ಮಗಳು ಹುಟ್ಟಿದಾಗಿಂದ ನಾನು ಯಾವುದೇ ಒಂದು ಕೆಲಸಕ್ಕೆ ಟ್ರೈ ಮಾಡಿಲ್ಲ. ಯಾಕಂದರೆ ಮಗಳು ನೋಡಿಕೊಂಡು ಮನೆ ಕೆಲಸ ನೋಡಿಕೊಂಡು ಅಷ್ಟರಲ್ಲೇ ಬ್ಯುಸಿಯಾಗಿದ್ದೀನಿ. ಫ್ರೀ ಮಾಡಿಕೊಂಡು ಹೋಗ್ಬೋದು, ಕೆಲಸಕ್ಕೆ ಹೋಗೋಕ್ಕೇನು ತೊಂದರೆ ಇಲ್ಲ. ಮಗಳನ್ನ ಡೇ ಕೇರ್ನಲ್ಲಿ ಬಿಟ್ಟು ಕೆಲಸಕ್ಕೆ ಹೋಗು ಅಂತೆಲ್ಲ ಹೇಳ್ತಾರೆ. ಬಟ್ ನನಗೆ ಡೇ ಕೇರ್ನಲ್ಲಿ ಬಿಟ್ಟು ಹೋಗೋದಕ್ಕೆ ಇಷ್ಟ ಆಗ್ತಿಲ್ಲ. ಯಾಕಂದರೆ ನನ್ನ ಮಗ ಚಿಕ್ಕವನಿರುವಾಗಲೂ ನಾನು ಕೆಲಸಕ್ಕೆ ಹೋಗೋ ಕಂಪ್ನಿನಲ್ಲೇ ಡೇ ಕೇರ್ ಇತ್ತು, ಅಲ್ಲೇ ಬಿಟ್ಟು ಅವನ್ನ ಕೆಲಸಕ್ಕೆ ಹೋಗ್ತಿದ್ದೆ. ಬಟ್ ನನಗೆ ಅವನನ್ನು ಬಿಟ್ಟು ಕೆಲಸಕ್ಕೆ ಹೋಗೋ ಟೈಮ್ನಲ್ಲಿ ಅವನು ತುಂಬಾ ಅಳ್ತಿದ್ದ, ಡೇ ಕೇರ್ನಲ್ಲಿ ಇರೋಲ್ಲ ಅಂತ. ಅದಕ್ಕೋಸ್ಕರ ನನಗೆ ನನ್ನ ಮಗಳನ್ನು ಕರ್ಕೊಂಡೋಗೋಕ್ಕೆ ಇಷ್ಟ ಆಗ್ತಿಲ್ಲ. ಅದಕ್ಕೋಸ್ಕರನೇ ನಾನು ಮನೆಯಲ್ಲೇ ಇದ್ದೀನಿ. ನಾವು ದುಡಿಯೋದು, ದುಡ್ಡು ಮುಖ್ಯನೇ ಇಲ್ಲ ಅಂತ ನಾವು ಹೇಳ್ತಿಲ್ಲ. ಬಟ್ ದುಡ್ಡೇ ಮುಖ್ಯ ಅಲ್ವಲ್ಲ. ಕೆಲವೊಂದು ಸಲ ನಾವು ಮಕ್ಕಳಿಗೂ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ, ಮಕ್ಕಳಿಗೂ ಟೈಮ್ ಕೊಡಬೇಕಾಗುತ್ತೆ. ದುಡ್ಡು ಇವತ್ತು ದುಡಿಬೋದು, ನಾಳೆನೂ ದುಡಿಬೋದು, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಮಕ್ಕಳು ಬಾಲ್ಯ ಅನ್ನೋದು ತುಂಬ ದಿನ ಇರೋದಿಲ್ವಲ್ಲ. ಅವ್ರ ಮಕ್ಕಳು ಸ್ವಲ್ಪ ದೊಡ್ಡವಾದ ಮೇಲೆ ಅವ್ರ ಆಟ ಪಾಠ ಅಥವಾ ಅವರ ನಡವಳಿಕೆ ತುಂಬಾ ಚೇಂಜ್ ಆಗೋಗುತ್ತೆ. ಮಕ್ಕಳಲ್ಲಿರೋ ಥರ ಅವರು ದೊಡ್ಡವರಾದ ಮೇಲೆ ಇರೋದಿಲ್ವಲ್ಲ. ಸೊ ಅದಕ್ಕೋಸ್ಕರ ನಾವು ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಕೆಲಸಕ್ಕೇನು ಹೋಗ್ತಿಲ್ಲ. ಒಂದು 3 ವರ್ಷದ ತನಕ ಅಷ್ಟೇ ಮಕ್ಕಳು ಆಟ ಪಾಠ ಮಾತು ನಡೆ ನುಡಿ ತುಂಬಾ ಚೆನ್ನಾಗಿರುತ್ತೆ. ದೊಡ್ಡವರಾದ ಮೇಲೆ ಅದು ಆಟೋಮೆಟಿಕ್ಕು ಚೇಂಜ್ ಆಗೋಗುತ್ತೆ. ಆ ಟೈಮ್ನಲ್ಲಿ ನಮಗೆ ಏನು ಅನಿಸೋದಿಲ್ಲ. ನಮಗೆ ಮಕ್ಕಳು ನ್ಯೂ ಬಾರ್ನ್ ಬೇಬಿಯಿಂದ ಒಂದು 3 ಇಯರ್ಸ್ ತನಕನೇ ನಾವು ಅವ್ರ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಬೇಕು. ನಾವು ಸಾಯೋವರೆಗೂ ದುಡಿಯೋದು ಇದ್ದಿದ್ದೇ ಇರುತ್ತಲ್ವ. ಆ ಕಾರಣಕ್ಕೋಸ್ಕರನೇ ನಾನು ಎಲ್ಲೂ ಕೆಲಸಕ್ಕೆ ಹೋಗ್ತಿಲ್ಲ. ಸೊ ಮಗಳು ನೋಡಿಕೊಂಡು ಆರಾಮಾಗಿ ಮನೆಯಲ್ಲಿ ನಾನು ರೆಸ್ಟ್ ಮಾಡ್ತಿದ್ದೀನಿ. ಯಾರಿಗೇ ಆದರೂ ಅಷ್ಟೇ, ದುಡ್ಡು ಇಂಪಾರ್ಟೆಂಟ್ ಅಲ್ಲ ಅಂತ ನಾನು ಹೇಳ್ತಿಲ್ಲ, ಇಂಪಾರ್ಟೆಂಟೇ. ಹಂಗಂತ ನಾವು ಎಲ್ಲನೂ ನಮ್ಮ ಸಮಯ ಎಲ್ಲ ದುಡಿಯೋದಕ್ಕೋಸ್ಕರನೇ ಖರ್ಚು ಮಾಡಿದ್ರೆ ನಮ್ಮ ಮಕ್ಕಳು, ನಮ್ಮ ಫ್ಯಾಮಿಲಿ ಅಂತ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೂ ಆಗೋದಿಲ್ಲ ಅಲ್ವಾ. ಸೊ ಇವತ್ತು ಈಗ ಇರೋರು ಇನ್ನು 5 ನಿಮಿಷದಲ್ಲಿ ಇರ್ತೀವೋ ಇಲ್ವೋ ಗೊತ್ತಿರಲ್ಲ ನಾವು. ಸೊ ಆದಷ್ಟು ಫ್ಯಾಮಿಲಿ ಮಕ್ಕಳ ಜೊತೆ ಟೈಮ್ನ ಸ್ಪೆಂಡ್ ಮಾಡಬೇಕಲ್ವ. ನಾನು ಅದಕ್ಕೋಸ್ಕರನೇ ಸದ್ಯಕ್ಕಂತೂ ಎಲ್ಲೂ ಕೆಲಸಕ್ಕೆ ಹೋಗಿಲ್ಲ. ನನ್ನ ಮಗಳು ದೊಡ್ಡವಳಾದಮೇಲೆ ಇನ್ನು 1 ಇಯರ್ ಅಥವಾ 2 ಇಯರ್ ಆದಮೇಲೆ ಅವಳಿಗೂ ಸ್ಕೂಲ್ಗೆ ಹೋಗೋ ಟೈಮ್ನಲ್ಲಿ ಬೇಕಿದ್ದರೆ ಕೆಲಸಕ್ಕೆ ಹೋಗೋಣ ಅಂತ ಮನೆಯಲ್ಲೇ ಇದ್ದೀನಿ. ಆಮೇಲೆ ನೋಡೋಣ ಮುಂದಿಂದು ಅಷ್ಟೇ. ಸೊ ನನ್ನ ಒಂದು ವ್ಲಾಗು ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಸಪೋರ್ಟ್ ಮಾಡಿ. ಹಾಗೆ ನನ್ನಂಥ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋರ್ಗು ಒಂದು ಧೈರ್ಯ ಅನ್ನೋದು ಇರುತ್ತೆ. ನಿಮ್ಮ ಒಂದು ಪ್ರೀತಿ ಸಹಕಾರ ಬೆಂಬಲ ನಮಗೆ ತುಂಬಾ ಧೈರ್ಯ ಕೊಡುತ್ತೆ ಅಂತ ಹೇಳ್ಬೋದು. ನಮಗೂ ಒಂದು ಪಾಸಿಟಿವ್ ಎನರ್ಜಿ ಬಂದಂಗೆ ಆಗುತ್ತೆ. ಸೊ ನಾವು ಹಾಕೋ ವೀಡಿಯೋಸ್ನು ನೋಡ್ತಾರೆ, ನಮ್ಮ ವೀಡಿಯೋಸ್ಗೂ ವ್ಯೂಸ್ ಬಂದಿದೆ. ಸೊ ನಮಗೂ ಸಬ್ಸ್ಕ್ರೈಬರ್ ಇದ್ದಾರೆ, ನಮ್ಮನ್ನು ಫಾಲೋ ಮಾಡೋರಿದ್ದಾರೆ. ಅವ್ರಿಗೋಸ್ಕರ ಆದ್ರೂ ನಾವು ವೀಡಿಯೋಸ್ನ ಮಾಡಬೇಕು, ಒಂದು ಕಂಟೆಂಟ್ನ ಮಾಡಬೇಕು ಅಂತ ಅನ್ಕೋತೀವಿ. ಸೊ ನಮಗೂ ಒಂದು ಆಸಕ್ತಿ ಅನ್ನೋದು ಇನ್ನೂ ಹೆಚ್ಚಾಗುತ್ತೆ. ಇಷ್ಟು ಮಾತ್ರ ಹೇಳ್ಬೋದು ನಾವು ಅಷ್ಟೇ. ಸೊ ಇದಾಗಿತ್ತು ನನ್ನ ಒಂದು ಇಂಟ್ರಡಕ್ಷನ್ ವಿಡಿಯೋ. ನನ್ನ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ನಾವು ಮಾಡೋ ಒಂದು ವಿಡಿಯೋದಲ್ಲಿ ಯಾವುದೇ ಒಂದು ಸರಿ ತಪ್ಪು ಇದ್ರೂ ಅದು ಹೀಗಲ್ಲ ಹೀಗೆ ಅಂತ ನೀವು ತಿಳಿಸ್ಕೊಡೋ ಪ್ರಯತ್ನ ಮಾಡಿ. ಯಾಕಂದರೆ ದೊಡ್ಡವರಾದರೂ ಅಷ್ಟೇ, ಚಿಕ್ಕವರಾದ್ರೂ ಅಷ್ಟೇ, ಕಲಿಯೋದು ತುಂಬಾ ಇರುತ್ತೆ. ಯಾರಿಂದಾದರೂ ಆಗಿರ್ಬೋದು, ಅದು ಚಿಕ್ಕವರಾಗಿದ್ದರೂ ಸರಿ, ದೊಡ್ಡವರಾಗಿದ್ದರೂ ಸರಿ, ಕಲಿಯೋದಕ್ಕೆ ಇವರೇ ಆಗಬೇಕು ಅಂತ ಏನಿಲ್ಲ. ಸೊ ನೀವು ಏನಾದರೂ ಹೇಳೋದು ಅದು ನಮಗೂ ಅನುಕೂಲ ಆಗ್ಬೋದು. ಸೊ ನನ್ನ ಒಂದು ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಒಂದು ಪೇಜ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.